ಈಗಿನ ವಾತಾವರಣಕ್ಕೆ ನಾವು ಊಹಿಸ್ಕೊಂಡ್ರೆ ಹೊಸ ಪಕ್ಷ ಬೇಕು. ಯಾಕಂದ್ರೆ ಬಿಜೆಪಿನೂ ನೋಡಿದೀವಿ, ಕಾಂಗ್ರೆಸ್ ನೋಡಿದೀವಿ, ಜೆಡಿಎಸ್ ನೋಡಿದೀವಿ. ಬಟ್ ಹೊಸ ಪಕ್ಷ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಒಂದು ಬೇಕು. ಎಲ್ಲೇ ಹೋದ್ರು ಕೂಡ ಕನ್ನಡದ ಮೀಡಿಯಂ, ಕನ್ನಡದಲ್ಲಿ ನಾವು ಓದಿರೋನಿಗೆ ನನಗೆ ಸರಿಯಾದ ಕೆಲಸ ಇಲ್ಲ ಆಗಿರ್ಬೇಕಾದ್ರೆ ಈ ಯಾವ ಪಕ್ಷ ತಗೊಂಡು ನಾವು ಇವತ್ತು ಓದ್ವು ಅವ್ರನ್ನ ಇದನ್ ಮಾಡಕ್ಕೆ. ಬಟ್ ಇವತ್ತು ನಮಗೆ ಅದರಿಂದ ನಮ್ಗೆ ಯಾವುದೇ ಪ್ರಯೋಜನ ಇಲ್ಲ. ಒಂದು ಉದ್ಯೋಗಕ್ಕೆ ಇದುವರೆಗೂ ಕೂಡ ಯಾರು ಕೂಡ ಕಾಲ್ಫರ್ಮ್ ಮಾಡ್ತಾ ಇಲ್ಲ. ಬಡವರಿಗೆ ಈಗ ನಿವೇಶನಗಳು ಕೂಡ ಹೇಳ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ. ಬಟ್ ನಮಿಗೋಸ್ಕರ, ನಮ್ಮ ತನಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ, ಕನ್ನಡ ನೆಲ ಜಲ ನಾಡ ನುಡಿಗೋಸ್ಕರ ನಮ್ಮ ನಾರಾಯಣಗೌಡರು ಅವರು ಎಷ್ಟೋ ಸರಿ ನಮ್ಗೆ ಇದನ್ನ ಮಾಡಿದ್ದಾರೆ, ನಿಂತಿದ್ದಾರೆ. ಹಿಂದಿ ಎಕ್ಸಾಮ್ನೆಲ್ಲ ಇದು ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಆಗ್ಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ನಿಲ್ದೇ ಇರೋಂಥ ವ್ಯಕ್ತಿಗಳು, ಜನಕ್ಕೋಸ್ಕರ ಸಹಾಯ ಮಾಡ್ಬೇಕನ್ನೋ ವ್ಯಕ್ತಿಗಳು ಪಕ್ಷ ಕಟ್ಟಿದ್ರೆ ಮಾತ್ರ ಅವಾಗ ಮಾತ್ರ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ಬರುತ್ತೆ. ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಭವಿಷ್ಯನ ಕಾಣ್ತಾರೆ. ಈಗ ರಾಜಕೀಯ ಇಳಿದೇನೆ ಕೂಡ ಅವ್ರು ಎಷ್ಟೋ ಮನಸ್ತಾಪ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಆಗಿರ್ಬೋದು, ಅವ್ರು ನಿಂತಿದ್ದು ಎಷ್ಟೋ ವಿಚಾರಗಳನ್ನ ಬಗೆಹರಿಸಿದ್ದಾರೆ ಅಂದಮೇಲೆ ಅವ್ರು ಏನಾದ್ರು ನಿಂತ್ರೆ ನಿಜವಲ್ಲೂ ನಮ್ಮ ಬೆಂಬಲ ಕೂಡ ಇರುತ್ತೆ, ಕರ್ನಾಟಕ ಜನತೆ ಕೂಡ ಬೆಂಬಲನೇ ಇರುತ್ತೆ. ಎಲ್ಲಾ ವಿದ್ಯಾವಂತರಿಗೆ ಒಳ್ಳೆ ಒಂದು ಅವಕಾಶ ಸಿಗುತ್ತೆ, ರೈತರಿಗೂ ಕೂಡ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಇವತ್ತು ಏನು ಹಿಂದಿ ದಬ್ಬಾಳಿಕೆ ಮಾಡ್ತಾ ಇದಾರಲ್ಲ ಅವರೆಲ್ಲ ಹೋಗ್ತಾರೆ. ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಅಂದ್ರೆ ನಾರಾಯಣಗೌಡರವರು ಪಕ್ಷಕ್ಕೆ ಬರಲೇಬೇಕು.